ಹಲೋ ಮೇಡಮ್, ಯಾರಿದ್ದೀರಾ ಮನೆಯಲ್ಲಿ? ಯಾರಿವಣ್ಣ? ಯಾರಪ್ಪ? ಚೇರ್ಮನ್ ಸಣ್ಣಪ್ಪ ಸನ್ ಆಫ್ ಬಾಲೇಶನ್ ಅವ್ರ ಮನೆ ಇದೇನಾ? ಹ್ಞೂ ಅಣ್ಣ, ಇದೇನೆ. ಯಾಕೆ ಯಾಕೆ ಏನಾಗಬೇಕಾಗಿತ್ತು? ಪೋಸ್ಟ್ ಬಂದಿದೆ. ಸರಿ ಆಯ್ತು, ಕೊಡೋಣ. ಕೊಡು. ನೀವ್ಯಾರು? ಚೇರ್ಮನ್ ಸಣ್ಣಪ್ಪ ಅವ್ರ ಮೊಮ್ಮಗಳು ನಾನು. ನಮಗೆ ಬಂದಿರೋದು ಈ ಲೆಟ್ರು. ಹಾಂ, ಓಕೆ, ಸರಿ ಆಯ್ತಮ್ಮ. ಅವ್ರಿಗೆ ತಲುಪಿಸ್ಬಿಡಿ ಲೆಟರ್. ಹಾಂ ಸರಿ ಆಯ್ತು, ನಮಗೆ ಬಂದಿರೋದಣ್ಣ. ಇದು ನಮಗೆ ಬಂದಿರೋದು, ಹೇಳು. ಸರಿ ಅಮ್ಮ, ಆಯಿತು. ಯಾರಿಗಪ್ಪ? ಯಾರಿಗೆ ಬಂದೈತಿ ಲೆಟ್ರು? ಏನೋ ಫಾರ್ಮ್ ಆಗಿದೆ. ಹಾಂ, ಓಹೋ, ಅವಳು ಧನುಷಿಗೆ ಬಂದಿರೋದು. ಅವ್ರಿಗೆ ಬಂದಿರೋದು ಅನಿಸುತ್ತೆ. ಅವರು ಇಲ್ಲೇ ಅಡ್ರೆಸ್ ಕೊಟ್ಟಿದ್ರಲ್ಲ, ಎಲ್ಲ ಇಲ್ಲೇ ಅಡ್ರೆಸ್ ಎಲ್ಲ ನಮ್ಮ ತಾತನ ಅಡ್ರೆಸ್ ಕೊಟ್ಟಿರ್ತಾರೆ. ಈ ಮನೆಯದೇ ಅಡ್ರೆಸ್ ಕೊಟ್ಟಿರೋದ್ರಿಂದ ಇಲ್ಲಿಗೆ ಬಂದಿದೆ. ಓಹೋ, ಏನೋ ಬಂದೈತಿ. ಏನು ನೋಡೋಣ ತಡಿ. ಯಾವುದೋ ಚೆಕ್ ಆಗೈತೆ. ಯಾವುದೋ ಚೆಕ್ ಬಂದಿರಂಗೈತೆ, 1,00,000 ಚೆಕ್ಕು. ಯಾವ್ದು ಕಡೆಯಿಂದ? ಯಾರೋ ಏನು ಕಡೆಯಿಂದ ಬಂದಿದೆಯೋ ಗೊತ್ತಿಲ್ಲ. ಇದು ಯಾರೋ ಕಡೆಯಿಂದ ಇದನ್ನು ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಅಂತೇಳಿ 1,00,000 ಚೆಕ್ ಕಳಿಸಿದ್ದಾರೆ. 1,00,000 ಬಂದಿದೆ. 1,00,000 ಚೆಕ್ ಕಳಿಸಿದ್ದಾರೆ. ಏನ್ಯಾಕ ಹಂಗೆ ನೋಡ್ತಾ ಇದೆಯಾ? ಯಾಕು ಅಷ್ಟು ಬೆಂಕಿ ಪಟ್ಟ ತಗೊಂಬ ಇಲ್ಲಿ, ಸುಟ್ಟಾಕ ಆಮೇಲೆ ಹೇಳ್ತೀನಿ. ಏನು ಹೇಳು? ನೀನೊಬ್ಳು ನನಗೆ ಹೇಳಿದ್ರೆ ತಾನೇ. ಹೇಳಿಲ್ಲ ಅಂದರೆ ಯಾತಪ್ಪ ಮಂಗ. ಅವತ್ತು ಮುಂಚೆಗೆ ಹೇಳು ನೀನು. ಹೇಳಿದ್ರೆ ನಾನು ತರೋದು. ಧನುಷ್ಗೆ 1,00,000 ಚೆಕ್ ಬಂದಿದೆ. ಅದಕ್ಕೇನೆ ಇದನ್ನು ಸುಟ್ಟಾಕ್ತಾ ಇದ್ದೀನಿ. ಅಡ್ರೆಸ್ ಇಲ್ಲಿ ಕೊಟ್ಟಿದ್ರಲ್ಲ ಪೋಸ್ಟ್ಗೆ, ಅದಕ್ಕೆ ಸುಟ್ಟಾಕ್ತಾ ಇದ್ದೀನಿ. ಅವಳಿಗೆ ಯಾಕೆ ತಗೊಂಡೋಗಿ ಕೊಡ್ಬೇಕು? ಅವಳ ಮುಂದಕ್ಕೆ ನಮ್ಮ ಮನೆಗೆ ಬಂದಿರೋ ಅಂಥ ಪೋಸ್ಟು, ನಮ್ಮ ಮನೆಗೆ ಬಂದಿರೋ ಅಂಥದ್ದನ್ನ ಅವಳಿಗೆ ತಗೊಂಡೋಗಿ ಕೊಡಬೇಕು. ಅದಕ್ಕೆ ಸುಟ್ಟಾಕ್ತೀನಿ. ಅವಳ ಮುಂದಕ್ಕೆ ಏನು ತಗೊಂಡೋಗ್ತೀಯ? ಸುಟ್ಟಾಕ್ತು, ಹೇಳ್ತೀನಿ. ಇನ್ನೇನು ಬಂದೈತೆ? ಮತ್ತೆ ಇದೊಂದು ಯಾವುದೋ ಲೆಟ್ರ್ ಒಂದು ಕಳಿಸಿದ್ದಾರೆ. ಏನೋ ಎಕ್ಸಾಮ್ ಐತಂತೆ. ನೀವು ಎಕ್ಸಾಮ್ ಅಟೆಂಡ್ ಮಾಡಿ ನಿಮಗೆ ಬೇಗ ಕೆಲಸ ಆಗೋ ಸಾಧ್ಯತೆ ಇದೆ ಅಂತ ಕಳಿಸಿದ್ದಾರೆ. ಈ ಮಂತ್ ಎಂಡ್ ಅಷ್ಟೊತ್ತಿಗೆ ಕೊನೆ ಡೇಟ್ ಎಕ್ಸಾಮು. ಎಷ್ಟು? ಇವತ್ತು 23. ಇನ್ನೊಂದು 27-28ನೇ ತಾರೀಕು ಅಷ್ಟೊತ್ತಿಗೆ ಎಕ್ಸಾಮ್ ಅಟೆಂಡ್ ಮಾಡಬೇಕು. ಲಾಸ್ಟ್ ಡೇಟ್ ಯಾವಾಗ ನೋಡ್ತೀನಿ ತಡಿ. 26ನೇ ತಾರೀಕು ಸ್ಟಾರ್ಟ್ ಆಗುತ್ತೆ, 29ನೇ ತಾರೀಕು ಕ್ಲೋಸ್ ಆಗುತ್ತೆ. 29ಕ್ಕೆ ಲಾಸ್ಟು ಎಕ್ಸಾಮ್, ಲಾಸ್ಟ್ ಡೇಟು. ಸುಮ್ಮನಿರು. ಇದೆಲ್ಲ ಏನು ಅವಳಿಗಿನ್ನ ಯಾಕೆ ಕೊಡಬೇಕು? ಅವಳಿಗೆಲ್ಲ ಎಕ್ಸಾಮ್ ಬರೆದು ಆಮೇಲೆ ಕೆಲಸ ಆಗ್ಬಿಟ್ರೆ ಇನ್ನೂ ಹಿಡಿಯೋಕ್ಕಾಗಲ್ಲ. ಯಾಕೆ ಹಂಗೆ ಮಾತಾಡ್ತೀರಾ? ನೋಡಲ್ಲಿ, ಅವಳಿಗೆ 1,00,000 ಚೆಕ್ ಬಂದೈತಂತೆ ದುಡ್ಡು. ಅದಕ್ಕೆ ಇಲ್ಲಿಗೆ ಬಂದೈತೆ ಪೋಸ್ಟು. ಇಲ್ಲೇ ಅಡ್ರೆಸ್ ಕೊಟ್ಟಿದ್ರಲ್ಲ ಅವಾಗೆಲ್ಲನ, ಅದಕ್ಕೆ ಇಲ್ಲಿಗೆ ಬಂದೈತೆ. ಅದು ಅವ್ರ ಅಡ್ರೆಸ್ ಅಲ್ಲೇದೇನೆ, ಅದಕ್ಕೆ ಕೊಟ್ಟಿಲ್ಲ ಅವರು. ಇಲ್ಲದೇ ಕೊಟ್ಟಿರೋದು. ಚೇರ್ಮನ್ ಸಣ್ಣ ಬಾಲೇಶ್ ಅಂತೇಳಿ ಇಲ್ಲಿಗೆ ಕೊಟ್ಟವ್ರಲ್ಲ, ಅದಕ್ಕೆ ಇಲ್ಲೇ ತಗೊಂಬಂದು ಕೊಟ್ಟು ಹೋದ್ರು ಪೋಸ್ಟ್ ಮ್ಯಾನು. ಅದಕ್ಕೆ ಅಕ್ಕಯ್ಯ ಅದನ್ನೆಲ್ಲ ಸುಟ್ಟಾಕ್ತೀನಿ ಅಂತ ಇದ್ದಾಳೆ. ಇಕ್ಕೋಗ್ರಿ ಸುಮ್ಮನೆ. ಅದನ್ನೇನು ಸುಡಾಕೋಬೇಡ್ರಿ, ಅವ್ರಿಗೇನ ಕೊಡಕ್ಕೆ ಹೋಗ್ಬೇಡ್ರಿ. ಅವಾಗೇನೇನು ಗೊತ್ತಿಲ್ವಲ್ಲ. ಅಲ್ಲೆಲ್ಲ ಒಂದು ಕಡೆ ಇಕ್ಕ್ರಿ ಸುಮ್ಮನೆ. ಅದನ್ನೇ ಕೊಟ್ಟು ಸುಡಕ್ಕೆ ಹೋಗ್ತೀರಿ. ಇಷ್ಟೊಂದು ಜಂಬ ಐತೆ ಅಂದಮೇಲೆ ಕೊಡಬಾರ್ದು. ಅವ್ರಿಗೆ ಬೋಲ್ದವ್ಲತ್ತು. ನಿಮ್ಮನ್ನೇ ಹಿಡ್ಕೊಂಡು ಹೋಯ್ತಾರೆ ಅಂದಮೇಲೆ ಕೊಡಬೇಡ್ರಿ ಕಣೆ. ತಗೊಂಡೋಗಿ ಅವಳ ಮುಂದಕ್ಕೆ ಕೊಡೋ ಅಂಥದ್ದೇನು? ತಗ್ಗಿ ತಗೊಂಡೋಗಿ ಅವಳಿಗೆ ಕೊಡೋ ಅಂಥದ್ದೇನು? ನೋಡ್ಲಕ್ಕ, ಎಷ್ಟು ಇದನ್ನು ಮಾಡ್ತಾರೆ ನಮ್ಮ ಹುಡುಗರ ಮೇಲೆ. ಆ ಮೇಡಮ್ಗಳು ಮೇಸ್ಟ್ರುಗಳಿಗೆಲ್ಲ ಇಲ್ಲದೆಲ್ಲ ಹೇಳಿ ಕರೆಸಿ ಇಲ್ಲದೆಲ್ಲ ಹೇಳಿದ್ರು. ನಾವು ಸುಮ್ಮನೆ ಮುಂದೆ ಅಂದ್ವಿ. ಆಮೇಲೆ ಬಿಡು, ನನ್ನ ಮಕ್ಳಿಗೆ ನಾವು ಹೇಳ್ಕೊಂಬಕ್ಕಾಗುತ್ತೆ ಅಂತ ಸುಮ್ಮನೆ ಆದ್ವಿ. ಏನು ಮಾಡೋಣ ಹಿಂಗೆ. ಇಲ್ಲದೆಲ್ಲ ಕೇಳಿ ಕಿತಾಪತಿ ಯಾರಪ್ಪ ಯಾರಮ್ಮನಂಗೆ ಹುಡುಗರು ಒಳ್ಳೆವಲ್ಲ. ಕೊಡಕ್ಕೆ ಹೋಗ್ಬೇಡ್ರಿ ಸುಮ್ಮನೆ. ಅಲ್ಲೆಲ್ಲ ನಾನು ಬಿಸಾಕ್ರಿ, ಹೇಳ್ತೀನಿ. ಸುಮ್ಮನೆ ಆ ತಾತನ ತಗಂಗೆ ಅನ್ಬೇಡ. ಆ ತಾತನ ತಗಂಗೆ ಅಂದರೆ ತಿರ್ಗಾ ಕೊಡಬೇಕು ಓದೋದು ಅಂತೈತ ತಾತ. ಓದೋದ್ರದಂದರೆ ಅಷ್ಟು ಇದು. ಅವ್ರ ಮೇಲೆ ಬೋಲ್ ಆಸೆ. ನನ್ನ ಮೊಮ್ಮಗ ಓದ್ತಾನೆ, ಸೆನಕ್ಕೆ ಓದ್ತಾನೆ ಅಂತ. ಸೆನಕ್ಕೆ ಹೋದ್ರ ಮೇಲೆ ಸೆನಕ್ಕೆ ಆಸೆ ಪಡುತ್ತೆ ಆ ತಾತ. ನಮಗೆ ಬೈತೈತಿ, ನೀವು ಆತನು ಓದಿಲ್ಲ ಏನಿಲ್ಲ ಅಂತ. ಅವು ತಾತ ತಗಂಗೆ ಅನ್ಬೇಡ ಕಣತ್ತೆ. ಆ ತಾತನ ತಗಂಗೆ ಅಂದರೆ ಕೊಡೋಗ್ರಿ, ತಗೊಂಡೋಗಿ ಅಂಬತ್ತೆ. ತಿರ್ಗಿ ಹೋಗಿ ಹೇಳ್ಬಿಡುತ್ತೆ. ಓದೋದು ಮಾತ್ರ ಇದು ಮಾಡಬಾರ್ದು. ಯಾವ್ದಾಗ ನೀನು ತೊಂದರೆ ಮಾಡಿದ್ರು ಓದೋದ್ರ ತೊಂದರೆ ಮಾಡಬಾರ್ದು ಅಂತ ಬೈತೈತೆ ತಾತವು. ಹೆಂಗ ಇಲ್ಲಿಗೆ ಬಂದೈತೆ ಹೇಳು? ಕೊಡಬೇಡ್ರಿ. ಯಾತ ಮಾತಾಡ್ತೀರಾ? ಧನುಷ್ಗೆ ಆತ ಲೆಟ್ರ್ ಬಂದೈತಂತೆ ಕಣಕ. ಅದಕ್ಕೆ ನೀವು ಕೊಡಬೇಡ್ರಿ, ತಗೊಂಡೋಗಿ ಅವ್ರ ಮುಂದೆ ಕೊಡೋ ಅಂಥದ್ದೇನು? ಏನು ದೌಲತ್ತು? ನಮ್ಮ ಹುಡುಗಿನೇನೆ ಇಟ್ಕೊಂಡು ಒಯ್ದವಳು ಎಣ್ಣೆ ಸಹ ಅಲ್ಲ. ಅವಳಿಗೆ ಎಷ್ಟು ಇರಬೇಡ. ನಮ್ಮ ಹುಡುಗರಿಗೆ ಒಂದು ಈಟನ ಇದು ಮಾಡಲ್ವಂತೆ. ಇಲ್ಲದೆಲ್ಲನ ಮಾಡಿ ಅವರೇ ಓದಿ ಪಾಸಾಗಿ ನಾವೊಬ್ರು ಮುಂದಕ್ಕೆ ಬರಬೇಕು, ನಾವೊಬ್ರು ಚೆನ್ನಾಗಿರ್ಬೇಕು ಅಂತ ಎಷ್ಟೆಲ್ಲ ಕೇಳಿ ಕಿತಾಪತಿ ಮಾಡ್ತಾರೆ. ಬೇಡ್ರಿ. ಅವ್ರ ಮುಂದಕ್ಕೆ ತಗೊಂಡೋಗ ಕೊಡೋ ಅಂಥದ್ದೇನು? ನಾವು ಹತ್ರ ಕೊಡಕ್ಕೆ ಹೋಗೋಣ. ಅವಳು ನನ್ನ ಹಿಡ್ಕೊಂಡು ಒದ್ದವಳು ಗೊತ್ತೇನೆ ಎಣ್ಣೆ ಸಹ ಅಲ್ಲ. ನಮ್ಮನ್ನ ಆದರೂ ಆಗಲಿ ಅಂತ ಮುಂದೆ ಬಂದರು ನಮ್ಮ ಅತ್ತೆಯರು ನಮ್ಮ ತಮ್ಮ ಮಾತಾಡ್ಸಲ್ಲ. ಅವ್ರ ಅಪ್ಪ ಯಾರಮ್ಮಯ್ಯನಂತ ಬುದ್ಧಿನೇ ಕಲ್ತಾವ ಅವೆರಡನು. ಸೇಮ್ ಅವ್ರ ಅಪ್ಪ ಯಾರಮ್ಮಯ್ಯನ ಬುದ್ಧಿನೇ ಅವು ಕಲ್ತಿರೋದು. ಅಯ್ಯೋ ಅಪ್ಪ ಅವೆಂತವು ಗೊತ್ತೇ? ನೀನು ಬೋಲು ಒಳ್ಳೆವಲ್ಲವು ಅವೆರಡು ಅಂತವೇನೆ. ಅವ್ರನ ಇನ್ನನ ಅವನು ಯಾಕ ಹೆಣ ಅಂತ ಯಾರನ್ನ ಮಾತಾಡಿಸ್ತಾನೆ. ಇವಿದ್ದಿದ್ದು ಜಂಬ ದೌಲತ್ ನಾವು ಎಡ್ಕೊನು ಚೆನ್ನಾಗಿ ಓದ್ತೀವಿ ಅಂತ ಏನು ದೌಲತ್ ಬಂದ್ಬಿಟ್ಟೈತೆ. ಅದೇ ಮತ್ತೆ ಅಲ್ಲ, ಎಷ್ಟು ದೌಲತ್ ಬಂದೈತೆ ಅಂದರೆ ಮೊದಲು ಚಿಕ್ಕಮ್ಮ ಅಂತ ಮಾತಾಡಿಸ್ತಿದ್ದವು. ಈಗ ಮುಂದೆ ಬಂದ್ರು ಹಿಂಗೆ ಮುಷ್ಟಿ ತಿರ್ಕೊಂಡು ಹೋಗ್ತಾಳೆ ಅವಳು ನಮ್ಮ ಮುಂದೆ. ಏನು ನನ್ನ ಮಕ್ಳು ಓದಿಲ್ಲ ಅಂತ ಅವಳು ನಾನು ಚೆನ್ನಾಗಿ ಓದಿದ್ದೀನಿ ಅಂತ ದೊಡ್ಡದು ಅಮ್ಮಂಗೆ ಆಗ್ಬಿಟ್ಟೈತೆ ಅವಳಿಗೆ. ಅಲ್ಲ, ನಮಗೆ ಎಷ್ಟು ಒಂಥರ ಇದು ಮಾಡ್ತಾರೆ. ಏನು ಬಿಡು, ಓದಲಿಲ್ಲ ಅಂದ್ರೆ ಪರವಾಗಿಲ್ಲ ಅಂತಲೇ ಅಂದ್ಕೊಂಡಿರೋದು ನಾವು. ಅವರಪ್ಪಯ್ಯ ಅದೇ ಹೇಳಿದ್ದೆ ಎಣ್ಣೆ ಸರ್.
ಗಳಮ್ಮ ನೀವು ಓದಲಿಲ್ಲ ಅಂದ್ರೆ ಪರವಾಗಿಲ್ಲ ಇಂಥವೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಬುದ್ಧಿ ಹೇಳೈತಿ. ಅವ್ರ ಮೇಡಮ್ಗಳ್ನು ಮೇಸ್ಟ್ರುಗಳ್ನು ಕರೆದು ಓದಿಲಿ ಅಂತ ಇಲ್ಲದ್ದು ಹೇಳ್ಕೊಟ್ಟವ್ರೆ. ಅದಕ್ಕೆ ನಮ್ಮ ಅತ್ತೆ ಏನಂತೂ ವಾದ್ಯಕ್ಕೆ ಪದ್ಯಕ್ಕೆ ಹೋಗ್ಬೇಡ್ರಿ, ಅವರು ಸುಮ್ಮನೆ ಕಾರ್ಸಿ ಹಿಂಗೆ ವಾದಿಲಿ ಬಡಿಲಿ ಅಂತೇಳಿ ಸುಮ್ಮನೆ ಹೇಳ್ಸಿದಾರೆ. ಅದೆಲ್ಲ ಸುಳ್ಳು ಅಂತ ನಾವು ಅದಕ್ಕೆ ಸುಮ್ಮನೆ ಯಾಕೆ ಅವ್ರ ತಗೊಂತ ಸರಿ ಆಯ್ತು ಮೇಡಮರೇ ನಾವೆಲ್ಲ ಬುದ್ಧಿ ಹೇಳ್ತೀವಿ ಅಂತ ಹೇಳಿದ್ವಿ. ಅಷ್ಟೇ ನಾವು ಯಾತನು ನಮ್ಮ ಹುಡುಗರಿಗೆ ಅದೇ ಹೇಳಿರೋದು. ನೀವು ಯಾತಿಗಳಮ್ಮ ಓದಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಇಂಥ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ನಾವು ಒಳಗೆ ಬುದ್ಧಿ ಹೇಳಿ ನಮ್ಮ ಹುಡುಗರು ಭಾಳ ಹೆಂಗೆ ಬುದ್ಧಿ ಕಲಿಸ್ಕೊಂಡು ನಮ್ಗೆ ಹೆಂಗೆ ಇಕ್ಕಬೇಕು ಅಂಬದು ಗೊತ್ತೈತೆ ನಮಗೆ. ಏನು ಅವ್ರ ಮಾತು ಕೇಳಬೇಕು ಅಂಬೋದು ಏನಿಲ್ಲ ನಾವು. ಏನು ಬಂದು ಹೇಳಿದ್ರು ಸರಿ ಆಯ್ತು ಮೇಡಮರೇ ಹೇಳ್ತೀವಿ ಅಂತ ಹೇಳಿ ನಮ್ಮ ಹುಡುಗರಿಗೆ ಅವ್ರ ಮುಂದೆ ಒಂದು 4 ಮಾತು ಬೈದ್ವಿ, ಸುಮ್ಮನೆ ಆದ್ವಿ. ಈ ಥರ ಚೆನ್ನಾಗಿ ಇಟ್ಕೊಂಡು ಅವಾಗ ಅವ್ರನ್ನ ಎಲ್ಲೂ ಕಳ್ಸಲ್ಲ, ಓದಕ್ಕೆ ಕಳ್ಸಲ್ಲ, ಮುಂದಕ್ಕೆಲ್ಲನ ಅವ್ನ ಕಟ್ಟಿ ಪಾಸ್ ಮಾಡಿಸಲ್ಲ, ಕೆಲ್ಸಕ್ಕೆ ಕಳ್ಸಲ್ಲ. ಹಿಂಗಾದ್ರೆ ಮನೆಯಾಗಿರಿಸ್ತಾರೆ. ನಾವು ಅವಾಗ ಚೆನ್ನಾಗಿ ಓದ್ಬೋದು, ನಾವು ಅವಾಗ ಅವ್ರಿಗೆ ನನ್ನ ಕೆಲ್ಸಕ್ಕೆ ಹೋಗ್ಬೋದು, ದುಡ್ಡು ಮಾಡ್ಕೋಬೋದು. ಅವ್ರು ನಮ್ಮನ್ನು ನೋಡಿ ಅಯ್ಯೋ ಅನ್ಬೇಕು, ನಾವು ಅವ್ರಂಗಿಲ್ವಲ್ಲಪ್ಪ ಅಂತ ನಮ್ಮನ್ನು ನೋಡಿ ನೊಂದ್ಕೋಬೇಕು. ನಾವು ಚೆನ್ನಾಗಿರ್ಬೇಕು, ನಾವು ಸೌಕರ್ಯ ಆಗಬೇಕು ಅನ್ನೋದು ಇರೋದು ಅವಳ ಮನಸ್ಸಿನಾಗೆ. ನಾವು ಸೌಕರ್ಯ ಆಗಬೇಕು ಅಂತ. ಹಂಗೆ ಮತ್ತೆ ನಾವು ಮಾತ್ರ ಚೆನ್ನಾಗಿರ್ಬೇಕು ಅಂಬೋದು ಇರೋದವ್ರು. ನಾನು ಚೆನ್ನಾಗಿ ಓದ್ತೀನಿ ಅಂಬದು ಭಾಳ ದೌಲತ್ ಐತೆ ಅವಳಿಗೆ. ಇಲ್ಲ ಬಿಡು, ಏನು ನಾನು ಹೇಳಿಲ್ವಿ ನಮ್ಮ ಸಸ್ಯರು ಓದಲಿಲ್ಲ ಅಂದ್ರೆ ಪರವಾಗಿಲ್ಲ ಬಿಡ, ಏನು ಈಗ ಎಷ್ಟು ಓದಿದ್ರೆ ಏನಕ್ಕೆ ಬಂದಂಗೆ ಸುಮ್ಮನೆ ಇರೋ. ಅದೆಲ್ಲ ನೀನು ಏನು ಮಾಡಕ್ಕೆ ಹೋಗ್ಬಾರ್ದು, ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬಾರ್ದು. ಸುಮ್ಮನೆ ಇರಬೇಕು. ಯಾರೋ ಏನೋ ಅಂದ್ರು ಅಂತ ಅದನ್ನೆಲ್ಲ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬಾರ್ದು. ಅದೇ ಮತ್ತೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಇವಾಗ ಸುಮ್ಮನೆ ಇದ್ಬಿಡ್ರಿ, ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಇರತ್ಕೊ ನೋಡ್ರಿ, ಅದನ್ನೆಲ್ಲ ತೆಗ್ದಲ್ಲಿ ಇಕ್ರಿ. ಏನೂ ಗೊತ್ತೇ ಇಲ್ಲ, ಏನೂ ಬಂದೇ ಇಲ್ಲ ಅಮ್ಮಂಗಿರ್ರಿ. ಅಂತೂ ಸಿಗಲ್ಲ ಕಣಮ್ಮ ಅವಳ ಕೈಗೆ. ತಗೊಂಬರಗೆ ಬೆಂಕಿ ಪಟ್ಟಣ ತರಗೆ ಸುಟ್ಟಾಕ್ತೀನಿ ತರಗೆ. ನಾನು ಕೊಡ್ತೀನಿ ಅಂತ ತಿಳ್ಕೊಬಿಟ್ಟವಳು ಅವಳು. ಏನೋ ತಿಳ್ಕೊಬಿಟ್ಟವಳು. ಓ ನಮ್ಮನೆ ತಕ್ಕ ಬಂದೈತಿ ಈ ಲೆಟ್ರು. ಅಪ್ಪ ಏನು ಸಿಟ್ಟು ನಮ್ಮಂಗೆ ಕಣೆ ನಮ್ಮ ಸ್ವಾತಿ. ಹ್ಞೂನಕ್ಕ ನಮ್ಮ ಥರನೇ ಇವರಿಬ್ರು ಬಿಡು. ಅಯ್ಯೋ ಏನಿಲ್ಲ, ಸರಿಯಾಗೆ ಸಿಟ್ಟು ಬಂದ್ಬಿಟ್ರೆ ಸರಿಯಾಗಿ ಮಾಡಿ ತೋಡಿಸ್ತಾರೆ ಅಂಥವ್ರು ನಮ್ಮಂಗೆ ಕಣಕ್ಕ. ಅಯ್ಯೋ ನಮ್ಮ ಅತ್ತೆ ಹೇಳ್ತಿರುತ್ತೆ ಅವ್ರ ಅತ್ತೆರಂಗೆ ಇಬ್ಬರು ಅಷ್ಟೇ, ಅವರಿಬ್ರು ಸಿಲ್ಲಿಲಲ್ಲಿ ಅವ್ರ ಅತ್ತೆರಂಗೆ ಅಂತ ಎಲ್ಲರೂ ಹಂಗೆ ಹೇಳೋದು ನಮ್ಮ ಸ್ವಾತಿ ಮುತ್ತನ್ನ. ಎಲ್ಲರೂ ಹಂಗೆ ಹೇಳೋದು ಅವ್ರ ಅತ್ತೆರಂಗೆ ಬಲ್ಸಿಟ್ಟು ಅಂತಾರೆ. ಮತ್ತೆ ಹೆಂಗೆ ಹುಡುಗರು ಸರಿಯಾಗಿ ಮಾಡಿದ್ರೇನೆ. ಮತ್ತೆ ದಡ್ಡಾರು ಮಾಡಿರಿ ಗಳಪ್ಪ ಹಿಂಗೆ ಮಾಡಿದ್ರು, ಕಂಪ್ಲೇಂಟ್ ಮಾಡಿದ್ರು, ಅದು ಮಾಡಿದ್ರು ಇದು ಮಾಡಿದ್ರು ಅಂತಾರೆ. ನಾವು ಬಂದಿರೋದಕ್ಕೆ ಎಷ್ಟು ಒಟ್ಟುರಿ. ದೀಪಿಗೆ ಹಂಗೆ ನೋಡಿ ಸಾಕದಂಗೆ ಆಗೈತಿ. ಹಂಗಂತೂ ಬೋಲ್ ಒಟ್ಟುರ್ದೋತು. ಏನು ಮಾಡೋಣ, ಹಾಳಾಗಿ ಹೋಗ್ತಾರೆ ನಮ್ಮ ಕಣ್ಣೆದ್ರಿಗೆ ಅಂತ ಸುಮ್ಮನಾದೆ. ನಾವು ಬಂದಿರೋದಕ್ಕೆ ನಾಳೆ ಬಂದವ್ರೆ ಪೊಲೀಸ್ ಸ್ಟೇಷನಿಂದ ಅಂತ ನೋಡಿ ಹಂಗೆ ಇದು ಮಾಡ್ಕೊಂತಾರೆ. ಗೊತ್ತಾಗುತ್ತೇನ ಕಣಕ, ಯಾರಾದರೂ ಕೇಳ್ತಾರೆ ಅನ್ಸುತ್ತೆ. ಒಳ್ಳೆ ನಮ್ಮ ಮನೆಗೆ ಯಾವುದೇ ಲೆಟ್ರ್ ಬಂದಿಲ್ಲ, ನಮ್ಮ ಮನೆಗೆ ಯಾವುದೂ ಇಲ್ಲ ಅಂತ ಹೇಳೋದು. 1 ಲಕ್ಷ ರೂಪಾಯಿ ಚೆಕ್ ಬಂದಿರೋದು ಅವಳಿಗೆ ಕೊಡೋಕ್ಕಾಗುತ್ತೆ? ನೀನು ಅವೆಲ್ಲ ನಾವ್ಯಾತಕ್ಕೆ ತಗೊಂಡೋಗ್ಕೊಳೋಣ ಅವಳಿಗೆ? ಅವಳು ಅಷ್ಟೊಂದು ನನಗೆ ಹಿಡ್ಕೊಂಡು ಹೋಯ್ತಾಳಂದ್ರೆ ಅಲ್ಲ ಹಿಡ್ಕೊಂಡು ಅದ್ದಿಸ್ಕೊಂಡು ಅವಳಿಗೆ ತಗೊಂಡೋಗಿ ಕೊಡ್ತೀನಿ ಅಂತ ಅಂದ್ಕೊಂಡಿದೀಯಾ? ಅವಳಿಗೆ ಕೊಡೋ ಮಾತೇ ಇಲ್ಲ. ನನಗೆ ಗೊತ್ತೈತೆ ಅವಳಿಗೆ ಏನು ಮಾಡಬೇಕು ಏನು ಎತ್ತ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಅವಳಿಗೆ ಸರಿಯಾಗಿ ಮಾಡಿ ತೋರಿಸ್ತೀನಿ. ಅದೇ ಮತ್ತೆ ಅಲ್ಲ, ನಮ್ಮ ಅತ್ತೆಗೆ ನೆನ್ನೆ ಸೊಯ್ಬೇಕಂದ್ರೆ ಅವಳು ಹಿಡ್ಕೊಂಡು ಅವಳಿಗೆ ಎಷ್ಟಿರಬೇಡ. ಭಾರಿ ಇದ್ದಾಳು ಅವಳು. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಮಗಳಿಗೆ ಹಿಡ್ಕೊಂಡು ಹೊಡೆದಿದ್ಲು. ಪೋಸ್ಟ್ಗೆ ಏನೋ ಬಂದಿತ್ತು ಅವಳಿಗೆ. ಈ ಮನೆ ಅಡ್ರೆಸ್ಸೇ ಅವರು ಎಲ್ಲ ಕೊಟ್ಟಿರೋದು, ಅದಕ್ಕೇ ಇಲ್ಲಿಗೆ ಬರೋದು. ಅವರು ಇನ್ನೂ ಬಾಡಿಗೆ ಮನೆ ಅಡ್ರೆಸ್, ಅವ್ರ ಮನೆ ಅಡ್ರೆಸ್ ಏನೂ ಕೊಟ್ಟಿಲ್ಲ. ಯಾವುದಕ್ಕೂ ಏನು ಬಂದರೂ ಇಲ್ಲಿಗೆ ಬರೋದು. ಆದರೆ ನನ್ನ ಮಕ್ಳಿಗೆ ಭಾಳ ಸಿಟ್ಟೈತೆ ಅವ್ರ ಮೇಲೆ. ನನಗೂ ಹಂಗೆ, ಅವಳಿಗೆ ಒಂಥರ ದಿಮಾಕು ನಾನೇ ಚೆನ್ನಾಗಿ ಓದ್ತೀನಿ ಅಂತ. ಅದಕ್ಕಾಗಿ ನಾನು ಸರಿಯಾಗಿ ಮಾಡಿದೆ. ನನ್ನ ಮಗಳು ಅಪ್ಪ ಭಾಳ ಸಿಟ್ಟು, ನಮ್ಮ ದೊಡ್ಡವಳು ನಮ್ಮ ಸ್ವಾತಿ. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.